ಹ್ಞೂ ಹೇಳ್ತ ಕತೆ ಹೇಳು. ಒಬ್ಬ ಡಾಕ್ಟ್ರು ಒಂದು ಬೋರ್ಡಿಂಗು ಲಾಡ್ಜು ನಡೆಸುತ್ತೆ. ಅದರೊಳಗೆ ಬೇರೆ ಬೇರೆಯವರೆಲ್ಲ ಬಂದು ಅಲ್ಲಿ ಕಲ್ಕತ್ತಾದಲ್ಲಿ ಅದೊಂದು ಭಾಳ ಚೀಪ್ ರೇಟ್ ಆಗಿರ್ತಕ್ಕಂಥ ಬೋರ್ಡಿಂಗ್ ಸ್ಕೂಲ್, ಅದು ಬೋರ್ಡಿಂಗು ಲಾಡ್ಜ್ ಅದು. ಅಲ್ಲೆಲ್ಲ ಬಂದು ಇರ್ತಾರೆ. ಆ ಲಾಡ್ಜ್ ಎದುರುಗಡೆ ಅದೊಂದು ದೊಡ್ಡ ಗ್ಯಾಂಗ್ಗಳಿರುತ್ತೆ, ಒಂದು ಗ್ಯಾಂಗ್ ಇರುತ್ತೆ. ಅಲ್ಲಿ ಮರ್ಡರ್ ಆಗ್ತಾ ಇರುತ್ತೆ. ದಿವಸ 1-2 ಸಾಯ್ತಾ ಇರ್ತಾರೆ, ಯಾರನ್ನಾರು ಕೊಲ್ತಾರೆ ಇರ್ತಾರೆ. 2 ದಿನ 3 ದಿನಕ್ಕೆ ಒಂದೊಂದು ಹೆಣ ಬೀಳ್ತಾ ಇರುತ್ತೆ. ಅಂಥ ಡೇಂಜರ್ ಜಾಗದಲ್ಲಿ ಇರುತ್ತೆ ಅದು. ಒಬ್ಬ ಬರ್ತಾನೆ, ಬಂದು ನನಗೆ ಎಲ್ಲೂ ಜಾಗ ಸಿಕ್ಕಿಲ್ಲ, ಕೆಲಸ ಸಿಕ್ಕಿದೆ, ನನಗೆ ಕೆಲಸ ಸಂಬಳ ಕಡಿಮೆ, ಅದಕ್ಕೆ ನಿಮ್ಮ ಬೋರ್ಡಿಂಗಲ್ಲಿ ಸ್ವಲ್ಪ ಕಡಿಮೆ ದುಡ್ಡಲ್ಲಿ ಸಿಕ್ತು, ನನಗೊಂದು ಜಾಗ ಕೊಡಿ ಅಂತಾನೆ. ಇಲ್ವಲ್ಲಪ್ಪ, ಎಲ್ಲ ಭರ್ತಿ ಆಗೋಗ್ಬಿಟ್ಟಿದೆ, ನೋಡು ಇವನಿದ್ದಾನೆ, ಇದೊಂದು ದೊಡ್ಡ ಕೊಠಡಿ, ನೀವಿಬ್ಬರು ಅಡ್ಜಸ್ಟ್ ಮಾಡ್ಕೊಳ್ಳೋದಾದರೆ ನಂದು ಆಗ್ಬೋದು ಅಂತಾನೆ. ಅವನು ಆಗಲಿ ಅಂತ ಒಪ್ಕೊತಾನೆ. ಒಂದು ದೊಡ್ಡ ಕೊಠಡಿ ಒಳಗೆ ಇನ್ನೊಂದು ಮಂಚ ಹಾಕಿ ಎಲ್ಲ ಮಾಡಿ ಇಬ್ಬರು ಇರ್ತಾರೆ. ಹೀಗೆ ಒಂದಿನ ಆ ಲಾಡ್ಜ್ ಎದುರುಗಡೆ ಒಬ್ಬ ಸತ್ತೋಗ್ಬಿಡ್ತಾನೆ. ಪೊಲೀಸ್ನವರೆಲ್ಲ ಬರ್ತಾರೆ, ಏನು ಮಾಡಿದ್ರು ಸಿಕ್ಕಲ್ಲ. ಇದು ಹೇಗಾಯಿತು ಅಂತ ಕಂಡುಹಿಡಿಯೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ದೋ ಇರ್ತಾನೆ. ಕೊನೆ ಒಳಗೆ ಏನಾಗಿರುತ್ತೆ, ಅದು ಮಾದಕ ಪದಾರ್ಥಗಳನ್ನ ಕೊಕೈನ್ ವ್ಯವಹಾರ ಮಾಡ್ತಾ ಇರ್ತಾರೆ. ಅದೊಂದು ಗ್ಯಾಂಗ್ ಇರುತ್ತೆ. ಅದರ ಲೀಡರ್ ಯಾರು ಅಂತ ಗೊತ್ತಿಲ್ಲ. ಆ ಲೀಡರ್ನ ಹುಡುಕ್ತಾರೆ, ಗ್ಯಾಂಗ್ನೆಲ್ಲ ಹುಡುಕ್ತಾರೆ. ಏನು ಮಾಡಿದ್ರು ಆ ಕೊಕೈನ್ ಮಾರೋರು ಯಾರು, ಅದೆಲ್ಲಿಂದ ಬರುತ್ತೆ, ಯಾರಿಗೂ ಗೊತ್ತಾಗಲ್ಲ. ಈ ಬೋಮ ಹುಡುಕ್ತಾನೆ ಅವನು. ಅದನ್ನೆಲ್ಲ ಮಾಡ್ತಾ ಇದ್ದಿದ್ದು ಆ ಡಾಕ್ಟ್ರನೇ. ಆ ಡಾಕ್ಟ್ರೇ ಆ ಕೆಲಸ ಮಾಡ್ತಿದ್ದು. ಅವನು ಡಾಕ್ಟ್ರು, ಅಮೆರಿಕಾದಿಂದ ಆ ಕೊಕೈನ್ ಬರೋದು, ಅದನ್ನು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋನು, ದುಡ್ಡು ಮಾಡ್ಕೊಂಬನು. ಅದನ್ನು ಡಾಕ್ಟ್ರನ್ನ ಕಂಡು ಹಿಡಿತಾನೆ ಅವನು. ಅವನ್ನ ಅರೆಸ್ಟ್ ಮಾಡಿಸ್ತಾನೆ. ಇವನ್ ಹೆಂಗೆ ಕಂಡು ಹಿಡಿತಾನೆ? ಅದೇನೋ ಬರುತ್ತೆ ಅದು. ಅವನು ರಾತ್ರಿ ಮಲಗಿದ್ರೆ ಕೆಳಗಡೆ ಏನೋ ಶಬ್ದ ಆಗತ್ತೆ. ನೆಲ ಮೇಲೆ ಮಲ್ಕೊಂಡು ಶಬ್ದ ಕೇಳ್ತಾನೆ. ಅದು ಕೆಳಗಡೆ ಇರುತ್ತೆ, ಡಾಕ್ಟ್ರದ್ದು ಮನೆ ಕೆಳಗಡೆ ಇರುತ್ತೆ ರೂಮು, ಇವನ್ ಮೇಲ್ಗಡೆ ಇರುತ್ತೆ ರೂಮು. ಅಲ್ಲಿ ಇಬ್ರು ಪಿಸಿ ಮಾತಾಡ್ತಾ ಇರೋದೆಲ್ಲ ಕೆಳಗಡೆ ಮಲ್ಕೊಂಡು ನೆಲದ ಮೇಲೆ ಮಲ್ಕೊಂಡು ಕೇಳಿಸ್ಕೊಂತಾನೆ, ತಲೆ ಬಿಟ್ಕೊಂಡು. ಅವ್ನ ಫ್ರೆಂಡ್ ಹೇಳ್ತೀನಿ, ಯಾರಾಗ ಪಲ್ಲಂಗ ಇದೆ ಅಲ್ಲಿ ಮಲ್ಕೊಳ್ಬಿಟ್ಟು ಇಲ್ಲಿ ಮಲ್ಕೊಂಡಿದ್ಯಾ ಅಂದರೆ ಸುಮ್ಮನಿರು ಅಂತ ಹೇಳ್ತಾನೆ. ಅವರು ಪಿಸು ಮಾತಾಡೋದ್ರಿಂದ ಇಲ್ಲೇನೋ ಇದೆ ಅಂಥೇಳಿ ಒಂದಿನ ಡಾಕ್ಟರ್ ಶಾಪಲ್ಲಿ ಕೂತಿದ್ದಾಗ ಒಂದು ಪಾರ್ಸಲ್ ಬರುತ್ತೆ. ಆ ಪಾರ್ಸಲ್ನ ಇವನ ಎದುರಿಗೆ ಹೊಡೆಯಲ್ಲ, ಒಳಗಡೆ ಹೊಡೆದ್ಬಿಟ್ಟು ಒಂದು ಬಾಟ್ಲಿಗೆ ತುಂಬಿಬಿಟ್ಟು ಅಲ್ಲಿ ಒಂದು ಕಡೆ ಜೋಡಿಸ್ತಾನೆ. ಇವನೇನು ಮಾಡ್ತಾನೆ, ಒಂದಿನ ರಾತ್ರಿ ನನಗೆ ನಿದ್ದೆನೇ ಬರಲ್ಲ, ನನಗೆ ದಯವಿಟ್ಟು ಯಾವುದಾದ್ರು ಒಂದು ಮಾತ್ರೆ ಔಷಧಿನ ಕೊಡಿ ನನಗೆ ಅಂತ ಹೇಳಿ ಅವನು ಅವನ ಫ್ರೆಂಡ್ ಇಬ್ಬರು ಹೋಗ್ತಾರೆ. ತುಂಬ ಶೀತ ಆಗ್ಬಿಟ್ಟಿದೆ, ನಿದ್ದೆನೇ ಬರಲ್ಲ ಅಂತ. ನೀನೇನು ಹೆದರ್ಕೋಬೇಡ, ಒಳ್ಳೆ ಮಾತ್ರೆ ಒಳ್ಳೆ ಟಾನಿಕ್ ಕೊಡ್ತೀನಿ ಅಂಥೇಳಿ ಈ ಮತ್ತು ಬರೋದು ಕೊಕೈನ್ನ ಕೊಟ್ಬಿಡ್ತಾನೆ. ಅವನಿಗೆ ಗೊತ್ತಿರುತ್ತೆ ಇವನು ಡಾಕು ಇದ್ದಾನೆ, ಅವನು ಇನ್ನೂ ಮಾಡ್ತಾನೆ, ಅವತ್ತು ಕುಡಿಯೋದಿಲ್ಲ ಅವನು. ಆದರೆ ಬೆಳಗ್ಗೆ ಬಂದು ಇವ್ರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಬಂದು ಭಾಗ ತೆಗಿತಾನೆ. ಇವರಿಬ್ಬರು ಎದ್ದಿರ್ತಾರೆ. ಅಮೆರಿಕ ಅದೇನೋ ಬರುತ್ತೆ, ರೆಡ್ ಹ್ಯಾಂಡ್ ಆಗಿ ಅವ್ನು ಹಿಡಿದು ಪೊಲೀಸ್ನವ್ರಿಗೆ ವಶಕ್ಕೆ ಕಿರಿಕ ಕೊಡ್ತಾರೆ. ಹೀಗೆ ಆ ಡಾಕ್ಟ್ರು ಅಂತ ಗೊತ್ತಾಗಲ್ಲ ಕೊನೆವರೆಗೂ. ಅವನೇ ಗ್ಯಾಂಗ್ ಲೀಡರು. ಅದು ಒಂದು ಕತೆ.